ಗುರು 25,000 ರೂಪಾಯಿಗೆ 120Hz ಕರ್ವ್ಡ್ ಡಿಸ್ಪ್ಲೇ, 108MP Pro Lite ಕ್ಯಾಮ್ರಾ, ಡೈಮೆನ್ಸಿಟಿ 1080 ಚಿಪ್ಸೆಟ್ಟು, ಹೈಪರ್ ಸ್ಪೇಸ್ ಡಿಸೈನು, 67 ವಾಟ್ ಸೂಪರ್ ವಾಕ್ ಚಾರ್ಜು ಆ್ಯಂಡ್ 5000 mAh ಮ್ಯಾಸಿವ್ ಬ್ಯಾಟರಿ ಮತ್ತು ಡೈನಾಮಿಕ್ ರ್ಯಾಮ್ ಅಂದರೆ 8GB ಪ್ಲಸ್ 8GB ರ್ಯಾಮ್, ಟೋಟಲ್ 16GB ರ್ಯಾಮು. ಹೌದು, ನೀವು ಕೇಳ್ತಾರ ನಿಜ. 25,000 ರೂಪಾಯಿಗೆ ಅದ್ಭುತವಾದಂಥ ಸ್ಪೆಸಿಫಿಕೇಷನ್ ಇರುವಂತಹ ಮೊಬೈಲು ಅದ್ಯಾವುದು ಅಂತ ಅಂದರೆ ರಿಯಲ್ಮಿ 10 Pro ಪ್ಲಸ್ 5G ಮೊಬೈಲು. ಸೂಪರ್ ಮೊಬೈಲ್ ಅಂತಲೇ ಹೇಳ್ಬೋದು. 25,000 ರೂಪಾಯಿಗೆ ಚಿಂದಿ ಮೊಬೈಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಕರ್ವ್ಡ್ ಡಿಸ್ಪ್ಲೇ ಎಲ್ಲ ಇರುತ್ತೆ. ಒಂದು 40,000-45,000 ರೂಪಾಯಿ ರೇಂಜಲ್ಲಿರುವಂಥ ಮೊಬೈಲು. ಇದ್ರ ಬಗ್ಗೆ ನಾವು ಪೂರ್ತಿ ತಿಳ್ಕೊಳ್ಳೋಣ ಬನ್ನಿ, ಜಾಸ್ತಿ ತಡೋದು ಮಾಡೋದು ಬೇಡ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ನ ಹೊಸಬ್ರೇನಾದ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಫ್ರೆಂಡ್ಸ್, 25,000 ರೂಪಾಯಿ ಒಂದು ಮಿಡ್ ರೇಂಜ್ ಮೊಬೈಲ್ ಅಂತಲೇ ಹೇಳ್ಬೋದು. ಇದಕ್ಕೆ ಅದ್ಭುತವಾದಂಥ ಫ್ಯೂಚರ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೇರೆ ಮೊಬೈಲೆಲ್ಲ ಕಂಪೇರ್ ಮಾಡಿದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಗುರು 120Hz ರಿಫ್ರೆಶ್ ರೇಟ್ ಅಂದರೆ ತುಂಬ ಸ್ಮೂತಾಗಿ ರನ್ ಆಗುತ್ತೆ. ಮತ್ತು 8+8 ಅಂದರೆ 16GB ರ್ಯಾಮ್ ಅಂದರೆ ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ. ಮೊದಲನೇದಾಗಿ ನಾವು ಯಾವ ಶುರು ಮಾಡೋಣ ಅಂದರೆ ಡಿಸ್ಪ್ಲೇ ಫ್ಯೂಚರ್ ಬಗ್ಗೆ ನಾವು ನೋಡೋಣ. ಡಿಸ್ಪ್ಲೇ ಸೈಜ್ ಬಂದು 6.7 ಇಂಚ್ ಡಿಸ್ಪ್ಲೇ ಆಗಿರುವಂಥದ್ದು. ರೆಸಲ್ಯೂಷನ್ನು ನೋಡಿ ಸೂಪರ್ ಆಗಿದೆ. 2412x180 ಪಿಕ್ಸೆಲ್ ರೆಸಲ್ಯೂಷನ್ನು, ಫುಲ್ HD ಪ್ಲಸ್ಸು ಆ್ಯಂಡ್ ಫುಲ್ HD ಅಮೋಲೆಡ್ ಡಿಸ್ಪ್ಲೇ ಆಗಿರುವಂಥದ್ದು, 1 ಮಿಲಿಯನ್ ಕಲರ್ ಇರುವಂಥದ್ದು. ನಾವು ಇದರಲ್ಲಿ 60Hz, 90Hz, 120Hz ಅಂದರೆ ನಮ್ಮ ಬ್ಯಾಟ್ರಿ ಏನಾದರೂ ಜಾಸ್ತಿ ಬೇಕು, ಇನ್ನೂ ನಾಳೆವರೆಗೂ ಇರಲಿ, ಸಾಯಂಕಾಲದವರೆಗೂ ಇರಲಿ, ರಾತ್ರಿವರೆಗೂ ಇರಲಿ, ನಾವು 60Hz ಅಲ್ಲಾದರೂ ಇಟ್ಕೋಬೋದು, 90Hz ಆದರೂ ಇಟ್ಕೋಬೋದು. ಅಂದರೆ 120Hz ಇಟ್ಕೊಂಡ್ರೆ ಎಲ್ಲ ಮೊಬೈಲ್, ಇದೊಂದೇ ಅಲ್ಲ, ಎಲ್ಲ ಮೊಬೈಲಲ್ಲೂ ಬ್ಯಾಟ್ರಿ ಜಾಸ್ತಿ ಡ್ರೈನ್ ಆಗುತ್ತೆ. ಸೊ ಹಾಗಾಗಿ ನಾವು ಯಾವ್ದು ಬೇಕಾದ್ರೂ ನಾವು ಆಪ್ಷನ್ನ ಚೂಸ್ ಮಾಡ್ಕೋಬೋದು. ಇನ್ನು ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ ಇದು Android 13ನಲ್ಲಿ ರನ್ ಆಗುವಂಥದ್ದು. ಮೀಡಿಯಾಟೆಕ್ ಡೈಮೆನ್ಸಿಟಿ 1080 5G ಮೊಬೈಲ್ ಆಗಿರುವಂಥದ್ದು. ಇದರ ಚಿಪ್ಸೆಟ್ ಬಂದು ಆಕ್ಟಾ ಕೋರ್ 2.6Hz ಟು 2Hzವರೆಗೂ ಇದು ರನ್ ಆಗುತ್ತೆ. ಇನ್ನು ಕ್ಯಾಮ್ರಾ ಫ್ಯೂಚರ್ ಬಗ್ಗೆ ನಾವು ನೋಡೋದಾದರೆ ಪ್ರೈಮರಿ ಕ್ಯಾಮ್ರಾ ಬಂದ್ಬಿಟ್ಟು 108MP ಅಂದರೆ 108MP ಪ್ಲಸ್ 8MP ಪ್ಲಸ್ 2MP ಅಂದರೆ ಟ್ರಿಪಲ್ ರೇರ್ ಕ್ಯಾಮ್ರಾ ಆಗಿರುವಂಥದ್ದು. ಮತ್ತು ಇದರ ಫ್ರಂಟ್ ಕ್ಯಾಮ್ರಾ ಅಂದರೆ ಸೆಲ್ಫಿ ಕ್ಯಾಮ್ರಾ ಅಂದರೆ 16MP ಫ್ರಂಟ್ ಕ್ಯಾಮ್ರಾ ಆಗಿರುವಂಥದ್ದು. ಆ್ಯಂಡ್ ಇದರ ಫ್ರೇಮ್ ರೇಟ್ ನಮಗೆ 960, 480 FPS, 120 FPS, 60 FPS, 30 FPS ಅಲ್ಲೂ ನಮಗೆ ಸಿಗುತ್ತೆ. ಮತ್ತು 4K ರೆಕಾರ್ಡಿಂಗ್ ಆಪ್ಷನ್ ಕೂಡ ಇದೆ 30 FPS ಅಲ್ಲಿ. ಒಳ್ಳೆ ಕ್ಯಾಮ್ರಾ ಅಂತಲೇ ಹೇಳ್ಬೋದು. 360Hz ಸ್ಯಾಂಪ್ಲಿಂಗ್ ರೇಟ್ ಆಗಿರುವಂಥದ್ದು, ಅಂದರೆ ನಮ್ಮ ಟಚ್ ಸೆನ್ಸಾರ್ ಇದ್ರದ್ದು 360Hz ಆಗಿರುವಂಥದ್ದು. ಇನ್ನು ಸ್ಟೋರೇಜ್ ಆಪ್ಷನ್ ಬಗ್ಗೆ ನಾವು ನೋಡೋದಾದರೆ 128GB 6GBನೂ ಇದೆ, 256GB 8GBನೂ ಇದೆ. ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ 8GB ಪ್ಲಸ್ 8GB ಅಂದರೆ ನಮಗೆ ಇದು ಎಕ್ಸ್ಟೆಂಡ್ 16GBವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಇನ್ನು ಬಾಕ್ಸ್ ಒಳಗಡೆ ನಮ್ಗೆ ಏನೇನು ಸಿಗುತ್ತೆ ಅಂದರೆ ಹ್ಯಾಂಡ್ಸೆಟ್ ಅಡ್ಯಾಪ್ಟರು, USB ಕೇಬಲು, ಇಂಪಾರ್ಟೆಂಟ್ ಇನ್ಫೋ ಬುಕ್ಲೆಟ್ ವಿತ್ ವ್ಯಾರಂಟಿ ಕಾರ್ಡು, ಕ್ವಿಕ್ ಗೈಡು, ಸಿಮ್ ಕಾರ್ಡ್ ಟೂಲು, ಸ್ಕ್ರೀನ್ ಪ್ರೊಟೆಕ್ಟರು ಮತ್ತು ಫಿಲ್ಮ್ ಕೇಸು ಅಂದರೆ ಬ್ಯಾಕ್ ಕೇಸ್ ಕೂಡ ನಮಗೆ ಇದರಲ್ಲೇ ಸಿಗುವಂಥದ್ದು. ಫ್ರೆಂಡ್ಸ್, ಆ್ಯಂಡ್ ಇದೊಂದು 5G ಮೊಬೈಲ್ ಅಂತಲೇ ಹೇಳ್ಬೋದು. 5G ಅಂತ ನಾನು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡ್ತಾಯಿದ್ದೀನಿ, ಯಾಕಂದರೆ ಈಗ ಬರ್ತಾ ಇರೋದೆಲ್ಲ 5G ಮೊಬೈಲು ಆ್ಯಂಡ್ 4G ಮೊಬೈಲ್ ಕೂಡ ಬರ್ತಾ ಇದೆ. ಸೊ ಒಂದು ಕನ್ಫ್ಯೂಷನ್ ಬೇಡ, ಅದನ್ನು ಕ್ಲಿಯರ್ ಮಾಡ್ಬೋಣ. 5G ಮೊಬೈಲು ಆ್ಯಂಡ್ ನ್ಯಾನೋ ಸಿಮ್ ಮೊಬೈಲ್ ಆಗಿರುವಂಥದ್ದು. ಅದು ಆಬ್ವಿಯಸ್ಲಿ ಎಲ್ಲ ಮೊಬೈಲ್ಗೂ ನ್ಯಾನೋ ಸಿಮ್ಮು ಹೇಳೋದು ಹೇಳ್ಬಿಡ್ಬೇಕು. ಸೊ ಇಷ್ಟು ಈ ಮೊಬೈಲ್ನ ಸ್ಪೆಸಿಫಿಕೇಷನ್ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಒಂದು ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಸಿಕ್ತು ಅನ್ಕೋತೀನಿ. ಒಂದು ಸಣ್ಣ ಹೆಲ್ಪ್ ಕೂಡ ನಿಮಗೆ ಆಯಿತು ಅಂತ ಹೇಳ್ಕೊತೀನಿ. ನೀವೇನಾದರೂ 25,000 ರೂಪಾಯಿ ನೋಡ್ತಾ ಇದ್ದರೆ ನೀವು ಇದು ಕಡೆನೂ ಸ್ವಲ್ಪ ನೋಡ್ಬೋದು. ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಬಟ್ ನನ್ನ ಪ್ರಕಾರ, ನಾನು ಹೇಳಿರೋ ಪ್ರಕಾರ ಒಂದು ಒಳ್ಳೆ ಪ್ರೀಮಿಯಂ ಮೊಬೈಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ಇಂಪ್ರೆಸ್ ಆಗಿದ್ದು 120Hz ಮತ್ತು ಕರ್ವ್ ಡಿಸ್ಪ್ಲೇ ತುಂಬ ನೋಡೋಕ್ಕೆ ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು. ಸೊ ನೀವು ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಆ್ಯಂಡ್ ಹೊಸಬ್ರೇನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.